ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಹೋಗಕತ್ತೀವಿ ಅಂದ್ರೆ ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗಕತ್ತೀವಿ. ಆಲ್ಮೋಸ್ಟ್ ಬೆಳಗಾಂ ಡಿಸ್ಟ್ರಿಕ್ಟ್ ಆದವ್ರು ಎಲ್ಲರೂ ಈ ಪ್ಲೇಸ್ ನೋಡಿರ್ತಾರಂತ ನಾ ಭಾವಿಸ್ತೀನಿ. ಶ್ರೀ ಕ್ಷೇತ್ರ ರೇಣುಕಾದೇವಿ ದೇವಸ್ಥಾನಕ್ಕೆ ಹೋಗಕತ್ತೀವಿ. ಫೈನಲಿ ನಾವು ಎಲ್ಲ ಮುಡ್ಡಕ್ಕೆ घालू जागर जागर डोंगर मात्याला हे लल्लाटी भंडार दूर लोटून दे अंधार आलो दुरून रंगून डोंगर येंगून उघड देवी दार आहा. ಪರಶುರಾಮನ ತೊಟ್ಲ ತಗೋದ್ರಿಂದ ಮಕ್ಕಳು ಅಕ್ಕವ ಅನ್ನೋ ನಂಬಿಕೆ ಅಂತೂ ಅಗಾಧವಾಗಿ ಐತಿ ಇಲ್ಲೇ. ನಾವೀಗ ಅಮ್ಮನವರ ದರ್ಶನಕ್ಕೆ ಹೋಗಾಕತ್ತೀವಿ. ಜನ ಅಂತೂ ಸಾಕಟೈತಿ, ಫುಲ್ ರಶ್ ಐತಿ. ಒಳಗೆ ಹೋಗೋಕ್ಕೂ ದಾರಿ ಇಲ್ಲ, ಬರೋಕ್ಕೂ ದಾರಿ ಇಲ್ಲ, ಅಷ್ಟು ಜನ ಐತಿ. ದರ್ಶನ ಎಲ್ಲ ಮುಗಿಸ್ಕೊಂಡ ಅರ್ಚಕರಿಗೋಸ್ಕರ ಕಾಯ್ಕೊಂತ ಕುಂತಿದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಅರ್ಚಕರು ಬಂದರು. ಜವಳ ಕಾರ್ಯಕ್ರಮಕ್ಕೆ ಒಂದು ಮಂಡಲ ಹಾಕಿ ನಮ್ಮನ್ನ ಕುಂದ್ರಿಸಿ ಆ ಪೂಜಾ ಕಾರ್ಯಕ್ರಮ ನಡೆಸ್ಕೊಟ್ರು. ಪರಶುರಾಮನ ತಾಯೇ ಸುಳ್ಳಿನ ನಾದ ತಾಯಿ ನಿಂಗೆ ಲಾಲಿ ಹಾಡು ಕೊಳ್ಳದ ತಾಯಿ ಜೀವಗಂಗೆ ಓ ಚಂಡಿ ಚಾಮುಂಡಿಗೆ ಅಮ್ಮ ಎಲ್ಲಮ್ಮ ಅಮ್ಮ ಎಲ್ಲಮ್ಮ. ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಮುಗಿದು ಅದೇ ಖುಷಿಯೊಳಗೆ ನಾವು ಕೂಡ ಎಲ್ಲರೂ ಅರ್ಚಕರ ಆಶೀರ್ವಾದ ತಗೊಂಡ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಪ್ರಯಾಣನ ಬೆಳೆಸಿದ್ವಿ. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕೂಡ ಎಲ್ಲ ಮುಡ್ದಾಗ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಸ್ವಲ್ಪ ಕುಂತು ಆಮೇಲೆ ನೆಕ್ಸ್ಟ್ ಹೋಗಿದ್ದು ಜೋಗಳ ಬಾವಿ ಸತ್ಯವಗ. ಬರೋ ದಾರಿ ಒಳಗೆ ಆ ಚಕ್ಕಡಿಗಳು, ಅಲಂಕಾರ ಮಾಡಿರೋ ಚಕ್ಕಡಿಗಳು, ಡಿಸೈನ್ ಆಗಿರೋ ಟ್ಯಾಕ್ಟ್ರುಗಳು ನೋಡಕ್ಕೆ ಇಷ್ಟು ಚಂದ ಅಂತಿರಲ್ಲ, ಭಾರಿ ಮಜಾ ಅಷ್ಟು. ಆಮೇಲೆ ಗುಡ್ಡದಿಂದ ಹೋಗೋ ದಾರಿ ಒಳಗೆ ಇದೊಂದು ವ್ಯೂ ಏನೈತಲ್ಲ ಮಸ್ತ್ ಐತಿ, ಸೂಪರ್. ನೋಡೋದಕ್ಕೆ ಒಂಥರ ಚಂದ ಕಾಣ್ತೈತಿ. ಸೊ ನಿಂತು ನೋಡಿ ಸ್ವಲ್ಪ ಆರಾಮ್ ಹೋಗ್ಬೋದು. ಇಲ್ಲೇ ಬಾವಿ, ಜೋಗಳ ಬಾವಿ ಇರೋದ್ರಿಂದ ಈ ತಾಯಿನ ಜೋಗಳ ಬಾವಿ ಸತ್ಯವ್ವ ಅಂತಲೂ ಕರೀತಾರೆ. ಅಲ್ಲಿಂದ ಜೋಗಳ ಬಾವಿಗೆ ಹೋಗಿ ಇಲ್ಲೂ ಸ್ನಾನ, ಕೈಕಾಲು ಮುಖ ಎಲ್ಲ ತೊಳ್ಕೊತಾರು. ಅದ್ರ ಭಾಳ ಜನ ಎಲ್ಲ ಭಾರಿ ಹೊಲಸು ಮಾಡಿಬಿಟ್ಟಾರು. ಇರಲಿ, ಅದ್ರಾಗ ಸ್ವಲ್ಪ ನೀರು ತಲೆ ಮೇಲೆ ಸಿಂಪಡಿಸ್ಕೊಂಡು ನಾವು ಬಂದ್ವಿ. ಜೋಗಳ ಬಾವಿ ಸತ್ಯವಗೂ ಪಡ್ಲಿಗೆ ತುಂಬಿಸ್ತಾರು. ಸೊ ಆ ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಆಗಿತ್ತು. ಆಮೇಲೆ ನಾವು ಹೊರಗಡೆನೆ ಆ ತಾಯಿಗೆ ಕೈ ಮುಗಿದು ಆಶೀರ್ವಾದ ಮಾಡವ ಅಂತ ಹೇಳಿಬಿಟ್ಟು ಹೊರಗಡೆ ಅಂತ ಬಂದ್ವಿ. ದೇವಿ ದರ್ಶನಕ್ಕೇನು ಹೋಗಲಿಲ್ಲ, ಯಾಕಂದ್ರೆ ಇಲ್ಲಿನೂ ಭಾಳ ರಶ್ ಇತ್ತು. ನಾವಿನ್ನು ಕ್ಯೂ ಹಚ್ಚಿ ಹೋಗೋ ಮಟ ಅಂದ್ರೆ ಸಾಯಂಕಾಲ ಆಕೈತಿ. ಸೊ ಅದಕ್ಕೆ ನಾವು ಭಾಳ ಹೊತ್ತೇನು ಇದು ಮಾಡಲಿಲ್ಲ. ಹಂಗೆ ಇರಲಿ ನಮ್ಮದು ಅಂಥೇಳಿ ಒಂದು ಫ್ಯಾಮಿಲಿ ಫೋಟೋ ತೊಗೊಂಡ್ವಿ. ಫೋಟೋ ತೊಗೊಂಡ ಹಂಗೆ ನೆಕ್ಸ್ಟ್
ಹೋದ್ವಿ. ಮತ್ತು ನಮ್ಮ ಅಂಬಾರಿ ರೆಡಿಯಾಗಿತ್ತು, ಎಲ್ಲರೂ ಕೂತ್ಕೊಂಡಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿರೋ ನಮ್ಮ ಜರ್ನಿ ಹೋಗಿದ್ದು ಮನೆ ಕಡೆ. ಆಲ್ಮೋಸ್ಟ್ ಎಲ್ಲರೂ ಹೊರಗಡೆ ಅಂತ ಹೋದ್ರೆ ಸುಸ್ತಾಗೇ ಬಿಟ್ಟಿದ್ರು. ನಮ್ಮ ಫ್ಯಾಮಿಲಿನೂ ಎಲ್ಲ ಫುಲ್ ಸುಸ್ತಾಗಿತ್ತು. ಮನೆ ಬರೋ ದಾರಿನ ಕಾಯಕತ್ತಿದ್ರು. ಮನೆಗೆ ಹೋದ ಕೂಡಲೇ ಮತ್ತು ಎಂದಿನಂತೆ ದಿನನಿತ್ಯ ಕಾರ್ಯಕ್ರಮಗಳು ಚಾಲೂನ. ಹಂಗೆ ಯಾರು ಯಲ್ಲಮ್ಮ ನೋಡಿರಿ ಅಂತ ಕಮೆಂಟ್ ಸೆಕ್ಷನ್ನೊಳಗೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.